ಗಗನಚುಕ್ಕಿಯಾಗಿದ್ದ ಪ್ರಿಯಾ ಸುದೀಪ್ ಅವರಿಗೆ ಸಿಕ್ಕಿದ ಹೇಗೆ ಗೊತ್ತಾ? ಯಾವ ಸಿನಿಮಾ ಕಥೆಗೂ ಕಡಿಮೆ ಇಲ್ಲ ಕಿಚ್ಚನ ಲವ್ ಸ್ಟೋರಿ. ಕನ್ನಡ ಚಿತ್ರರಂಗದಲ್ಲಿ ಗುಡ್ ಪೇರ್ಗಳಲ್ಲಿ ಯಾವ್ಯಾವು ಅಂತ ಅಂದ್ರೆ ಒಂದಷ್ಟು ಮುಖಗಳು ನಮ್ಮ ಕಣ್ಮುಂದೆ ಬರ್ತವೆ. ಶಿವಣ್ಣ, ಗೀತಾ, ರಾಧಿಕಾ, ಯಶ್, ಪುನೀತ್ ರಾಜ್ಕುಮಾರ್, ಅಶ್ವಿನಿ ಮೇಡಮ್, ನಟ ಸುದೀಪ್ ಹಾಗೂ ಪ್ರಿಯಾ ಬದುಕು ನಾನಾ ಏರುಪೇರುಗಳನ್ನ ಕಂಡಿದೆ. ಜೀವಕ್ಕಿಂತ ಹೆಚ್ಚು ಪ್ರೀತಿಸಿ ಮದುವೆಯಾದವರು ಡಿವೋರ್ಸ್ ಪಡೆಯುವುದಕ್ಕೆ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಅದೆಲ್ಲ ಈಗ ಇತಿಹಾಸ ಬಿಡಿ. ಕೆಟ್ಟ ದಿನಗಳು ಮರೆಯಾಗಿ ನೆಮ್ಮದಿಯ ಜೀವನದಲ್ಲಿ ತೇಲಾಡುತ್ತಿದ್ದಾರೆ. ಸದ್ಯ ಸ್ಯಾಂಡಲ್ವುಡ್ ನ ಬೆಸ್ಟ್ ಫೇರ್ ಎನಿಸಿಕೊಂಡ ಕೇರಳದ ಹುಡುಗಿ ಮಲೆನಾಡಿನ ಮಡಿಲು ಶಿವಮೊಗ್ಗದ ಮಗನಿಗೆ ಮನಸೂತಿದ್ದು ಹೇಗೆ? ಪ್ರಿಯಾ ಸುದೀಪ್ ಹಿನ್ನೆಲೆ ಏನು? ಇದನ್ನೆಲ್ಲ ಈಗ ತಿಳಿದುಕೊಳ್ಳೋಣ ಬನ್ನಿ. ಚಿಕ್ಕ ವಯಸ್ಸಿನಲ್ಲಿಯೇ ನಟನ ಆಸಕ್ತಿ ಹೊಂದಿದ ಕಿಚ್ಚ ಸುದೀಪ್ ಪ್ರಿಯಾ ಓದುತ್ತಿದ್ದ ಕಾಲೇಜಿನಲ್ಲಿಯೇ ನಾಟಕ ತರಬೇತಿಗೆ ಸೇರಿಕೊಳ್ತಾರೆ. ಅಲ್ಲಿಂದಲೇ ಕಿಚ್ಚ ಹಾಗೂ ಪ್ರಿಯಾ ನಡುವೆ ಸ್ನೇಹ ಬೆಳೆದಿದ್ದು. ನಿತ್ಯ ನಾಟಕ ಪ್ರಾಕ್ಟೀಸ್ ಮಾಡಲು ಬರುತ್ತಿದ್ದ ಸುದೀಪ್ಗೆ ಒಂದು ದಿನ ಪ್ರಿಯಾ ಕಾಣಿಸ್ತಾರೆ. ಮೊದಲ ನೋಟದಲ್ಲಿಯೇ ಪ್ರಿಯಾ ತುಂಬಾ ಅವರಿಗೆ ಇಷ್ಟವಾಗಿ ಬಿಡ್ತಾರೆ. ಹೀಗೆ ಕಿಚ್ಚ ಸುದೀಪ್ ಧ್ವನಿಗೆ ಬೆರಗಾದ ಪ್ರಿಯಾ ಅವರಿಗೆ ಮನಸೋಲೋಕೆ ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ನಟ ಸುದೀಪ್ಗೆ ಮಡದಿಯಾಗುವ ಮುನ್ನ ಪ್ರಿಯಾ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಇವರು ಗಗನಸಖಿಯಾಗಿ ಒಂದಿಷ್ಟು ಕಾಲ ಕೆಲಸ ಮಾಡಿದ್ದಾರೆ. ಬಳಿಕ ಇದನ್ನು ಬಿಟ್ಟು ಬ್ಯಾಂಕ್ ಉದ್ಯೋಗಿಯಾಗಿಯೂ ಸುದೀಪ್ ಪತ್ನಿ ಕೆಲಸ ಮಾಡಿದ್ದಾರೆ. ಅದೃಷ್ಟ ಎನ್ನುವುದು ಕೈ ಹಿಡಿದ್ರೆ ಎಂತಹ ಸಾಧನೆ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಕಿಚ್ಚ ಸುದೀಪ್ ಅವರು ಉತ್ತಮವಾದಂತಹ ಉದಾಹರಣೆ. ಯಾಕಂದ್ರೆ ನಟನ ಪರಿಶ್ರಮದ ಜೊತೆಗೆ ಅವರ ಲಕ್. ಇವರು ಗಗನಸಖಿಯಾಗಿ ಒಂದಿಷ್ಟು ಕಾಲ ಕೆಲಸ ಮಾಡಿದ್ದಾರೆ. ಬಳಿಕ ಇದನ್ನು ಬಿಟ್ಟು ಬ್ಯಾಂಕ್ ಉದ್ಯೋಗಿಯಾಗಿಯೂ ಸುದೀಪ್ ಪತ್ನಿ ಕೆಲಸ ಮಾಡಿದ್ದಾರೆ. ಅದೃಷ್ಟ ಎನ್ನುವುದು ಕೈ ಹಿಡಿದ್ರೆ ಎಂತಹ ಸಾಧನೆ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಕಿಚ್ಚ ಸುದೀಪ್ ಅವರು ಉತ್ತಮವಾದಂತಹ ಉದಾಹರಣೆ. ಯಾಕಂದ್ರೆ ನಟನ ಪರಿಶ್ರಮದ ಜೊತೆಗೆ ಅವರ ಲಕ್ ಕೂಡ ಅವರನ್ನ ಕೈ ಬಿಡದೆ ಈ ಹಂತಕ್ಕೆ ತಲುಪಿಸಿದೆ. ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.